ಚಿತ್ರದುರ್ಗದ ಯುವಕ ರೇಣುಕಾ ಪ್ರಸಾದ್ ಅಲಿಯಾಸ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಟ ದರ್ಶನ್ ಬಂಧನವಾಗಿದೆ. ನಟ ದರ್ಶನನ್ನು ಬೆಳಗ್ಗೆ ಬೆಂಗಳೂರಿನ ಪೊಲೀಸರು ಬೆಳಗ್ಗೆ ಬಂಧನವನ್ನು ಮಾಡಿದ್ದಾರೆ. ರೇಣುಕಾ ಪ್ರಸಾದ್ ಮೆಸೇಜ್ ಮಾಡ್ತಾ ಇದ್ದ ಅಂತೇಳಿ, ಯಾರಿಗೆ? ದರ್ಶನ್ನ ಪ್ರಿಯತಮೆ ಪವಿತ್ರ ಗೌಡರಿಗೆ ಒಂದು ಮೆಸೇಜನ್ನು ಮಾಡ್ತಾ ಇದ್ದ ಅನ್ನೋ ಒಂದು ಕಾರಣಕ್ಕೋಸ್ಕರ ಯುವಕನನ್ನು ಕರೆದುಕೊಂಡೋಗಿ ಹಲ್ಲೆಯನ್ನು ಮಾಡಿ ಕೊಲೆಯನ್ನು ಮಾಡುವಂಥದ್ದು. ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಬಂಧನವಾಗಿದೆ. ಬಂಧನವಾದ ಜೊತೆಗೆ ತನಿಖೆ ಕೂಡ ಬೆಂಗಳೂರಿನ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಜೊತೆಗೆ ದರ್ಶನ್ ಜೊತೆಗೆ 10ಕ್ಕೂ ಹೆಚ್ಚು ಮಂದಿಯನ್ನು ವಶಕ್ಕೆ ಪಡೆದು ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ. ಸೊ ಈ ಪ್ರಕರಣದ ಹಿನ್ನೆಲೆಯನ್ನು ನೋಡ್ತಾ ಹೋಗೋದಾದರೆ, ಯಾಕೆ ಈ ಒಂದು ಪ್ರಕರಣ ಆಗಿದ್ದು, ಈ ಘಟನೆ ನಡೆದಿದ್ದು ಯಾಕೆ, ಈ ಪ್ರಕರಣ ಬೆಳಕಿಗೆ ಬಂದಿದ್ದು ಯಾವ ರೀತಿ ಅಂತ ನೋಡೋದಾದರೆ, ರೇಣುಕಾ ಪ್ರಸಾದ್ ಕಳೆದ ಶುಕ್ರವಾರ ಅಂದರೆ ಜೂನ್ 8ನೇ ತಾರೀಕು ಮನೆಯಿಂದ ಹೋಗ್ತಾನೆ. ನನ್ನ ಸ್ನೇಹಿತರು ಬಂದಿದ್ದಾರೆ, ಸೊ ಸ್ನೇಹಿತರನ್ನ ಭೇಟಿಯಾಗಿ ಬರ್ತೀನಿ ಅಂತೇಳಿ ಮನೆಯಿಂದ ಹೊರಗಡೆ ಹೋದಂತಹ ರೇಣುಕಾ ಪ್ರಸಾದ್ ಶವವಾಗಿ ಜೂನ್ 9ನೇ ತಾರೀಕು ಬೆಳಗ್ಗೆ ಬೆಂಗಳೂರಿನಲ್ಲಿ ಶವವಾಗಿ ಪತ್ತೆ ಆಗ್ತಾನೆ. ಸೊ ಜೂನ್ 9ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಅನಾಮಿಕ ಶವ ಒಂದು ಪತ್ತೆಯಾಗಿದೆ ಅಂತೇಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಾಗುತ್ತೆ. ಪ್ರಕರಣ ದಾಖಲಾದ ಬಳಿಕ ಈ ಒಂದು ಪ್ರಕರಣದ ತನಿಖೆ ಹಿಂದೆ ಬಿದ್ದಂಥ ಪೊಲೀಸರಿಗೆ ಇದು ಅನಾಮಧೇಯ ಶವ ಅಲ್ಲ, ಇದು ಒಬ್ಬ ವ್ಯಕ್ತಿಯ ಶವ, ಯಾರು ಅದೇ ಕೊಲೆ ಆಗಿರುವಂತಹ ಶವ ಇದು ಅಂತಂದೇಳಿ ಪತ್ತೆಯನ್ನು ಹಚ್ಚಿ ಆ ಇಡೀ ಪ್ರಕರಣವನ್ನು ಬೆಳಕಿಗೆ ತರುವಂತಹ ಸಂದರ್ಭದಲ್ಲಿ ಈ ಒಂದು ಕೊಲೆಯ ಹಿಂದೆಡೆ ಯಾರೆಲ್ಲ ಇದ್ದಾರೆ ಅನ್ನೋಂದೇಳಿ ತನಿಖೆಯನ್ನು ಮಾಡಲಿಕ್ಕೆ ಕೊಡ್ತಾರೆ. ಆಗ 3 ಪ್ರಮುಖ ಆರೋಪಿಗಳು ಪೊಲೀಸರ ವಶಕ್ಕೆ ಸಿಗ್ತಾರೆ. ಅಂದರೆ ಅಲ್ಲಿಯ CCTV ಫುಟೇಜ್ ಮತ್ತು ಮೃತ ವ್ಯಕ್ತಿ ಏನಿದ್ದಾನೆ ರೇಣುಕಾ ಪ್ರಸಾದ್ ಅಲಿಯಾಸ್ ರೇಣುಕಾ ಸ್ವಾಮಿ, ಅವನ ಒಂದು ಫೋನ್ ನಂಬರು ಮತ್ತು ಅದರ CDR ತೆಗೆದುಕೊಳ್ತಾರೆ ಪೊಲೀಸ್ನವರು. CDR ತೆಗೆದುಕೊಳ್ಳೋದು ಅಂತಂದರೆ ಯಾರ್ಯಾರಿಗೆ ಫೋನ್ ಮಾಡಿದ್ದಾರೆ, ಯಾವ್ಯಾವ ಟವರಿಂದ ಆ ಒಂದು ಲೊಕೇಶನ್ ಟ್ರೇಸ್ ಆಗಿರುವಂಥದ್ದು, ಮತ್ತು ಜೊತೆಗೆ ಯಾರ್ಯಾರ ಜೊತೆ ಸಂಭಾಷಣೆಯನ್ನು ಮಾಡಿದ್ದಾರೆ, ಯಾರ್ಯಾರ ಜೊತೆ ಸಂಪರ್ಕವನ್ನು ಹೊಂದಿದ್ದಾರೆ ಅನ್ನುವಂಥದ್ದು ಈ CDR ರಿಪೋರ್ಟ್ ಮೂಲಕ ಗೊತ್ತಾಗುವಂಥದ್ದು. ಹಾಗಾಗಿ CDR ರಿಪೋರ್ಟನ್ನು ತೆಗೆದುಕೊಂಡು ಪೊಲೀಸರು ಮೊದಲಿಗೆ 3 ಬಂಧನವನ್ನು ಮಾಡಿದ್ದಾರೆ. ಬಂಧನವನ್ನು ಮಾಡಿ ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಕೊಲೆ ಏನಿದೆ, ಈ ಒಂದು ಕೊಲೆ ನಟ ದರ್ಶನ್ ಅವರ ಅಣತಿಯಂತೆ ಒಂದು ಕೊಲೆ ಆಗಿರುವಂಥದ್ದು ಅಂತೇಳಿ, ಅಂದರೆ ದರ್ಶನ್ ಮುಂದೆ ಒಂದು ಕೊಲೆ ಆಗಿರುವಂಥದ್ದು ಒಂದು ಘಟನೆ ಬೆಳಕಿಗೆ ಬರುತ್ತೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ದರ್ಶನನ್ನು ಬಂಧನವನ್ನು ಮಾಡ್ತಾರೆ. ಬಂಧನವನ್ನು ಮಾಡಿ ಒಂದು ಪ್ರಕರಣವನ್ನು ತನಿಖೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಮೇಲ್ನೋಟಕ್ಕೆ ಕಂಡುಬರುವಂಥ ವಿಚಾರ ಏನು ಅಂದರೆ, ನಟ ದರ್ಶನ್ ಅವರ ಪ್ರಿಯತಮೇನು ಪವಿತ್ರ ಗೌಡ ಇದ್ದಾರೆ, ಪವಿತ್ರ ಗೌಡರಿಗೆ ರೇಣುಕಾ ಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದ, ಅಶ್ಲೀಲವಾದ ಚಿತ್ರಗಳನ್ನು ಕಳಿಸ್ತಿದ್ದ ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಕೊಲೆ ಆಗಿದೆ ಅಂತಂದೇಳಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಾಗಿದ್ರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಯಾರು, ಏನು ಮಾಡ್ತಾ ಇದ್ರು ಅವರು? ಸೊ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಚಿತ್ರದುರ್ಗ ನಗರದ ಅಪೋಲೋ ಒಂದು ಮೆಡಿಕಲ್ ಶಾಪ್ ಏನು ಬರುತ್ತೆ, ಅಪೋಲೋ ಮೆಡಿಕಲ್ ಶಾಪ್ನಲ್ಲಿ ಒಂದು ಕೆಲಸವನ್ನು ಮಾಡ್ತಾಯಿದ್ರು. ಶುಕ್ರವಾರ ಅವರಿಗೆ ವೀಕ್ ಆಫ್ ಇತ್ತು. ವೀಕ್ ಆಫ್ ಇದ್ದಂಥ ದಿನ ಬೆಂಗಳೂರಿಂದ ಬಂದಂಥ ಒಂದಷ್ಟು ಯುವಕರು ಮತ್ತು ದರ್ಶನ್ ಅಭಿಮಾನಿಗಳಂತ ಏನು ಕರೆಸ್ಕೊಳ್ತಾರೆ, ಚಿತ್ರದುರ್ಗದ 2-3 ಯುವಕರಿದ್ದಾರೆ. ಈ ಒಂದು 2-3 ಯುವಕರು ಈ ಒಂದು ರೇಣುಕಾ ಸ್ವಾಮಿಯನ್ನು ಪತ್ತೆಯನ್ನು ಮಾಡ್ತಾರೆ. ಯಾರು ಮೆಸೇಜ್ ಮಾಡ್ತಿರುವಂಥದ್ದು, ಚಿತ್ರದುರ್ಗದ ರೇಣುಕಾ ಸ್ವಾಮಿ ಯಾರು, ಆ ಎಲ್ಲ ಪತ್ತೆಯನ್ನು ಮಾಡಿ ದರ್ಶನ್ಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ದರ್ಶನ್ಗೆ ಒಂದು ಮಾಹಿತಿಯನ್ನು ಕೊಟ್ಟು ಇಂತಹ ವ್ಯಕ್ತಿ ಪವಿತ್ರ ಗೌಡರಿಗೆ ಒಂದು ಮೆಸೇಜನ್ನು ಮಾಡ್ತಾ ಇರುವಂಥದ್ದು. ಹಾಗಾಗಿ ಈ ವ್ಯಕ್ತಿ ಇಂಥ ಕಡೆ ಕೆಲಸ ಮಾಡ್ತಿದ್ದಾರೆ ಅಂತಂದೇಳಿ ದರ್ಶನ್ಗೆ ಮಾಹಿತಿಯನ್ನು ಕೊಡ್ತಾರೆ. ಆ ದರ್ಶನ್ಗೆ ಮಾಹಿತಿ ಸಿಕ್ಕ ಬಳಿಕ ದರ್ಶನ್ ಅವರ ಅಣತಿಯಂತೆ ಯುವಕನನ್ನು ಕಿಡ್ನಾಪ್ ಮಾಡಲಾಗ್ತದೆ. ಒಂದು ರೀತಿಯ ಕಿಡ್ನಾಪ್ ಅಂತ ಹೇಳ್ಬೋದು ಇದು. ಈ ಯುವಕನನ್ನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕಿಡ್ನಾಪ್ ಮಾಡ್ಕೊಂಡೋಗಿ ದರ್ಶನ್ ಮುಂದುಗಡೆ ಜಿಮ್ ಮಾಡುವಂಥ ಸಂದರ್ಭದಲ್ಲಿ ದರ್ಶನ್ ಏನು ಕಸರತ್ತನ್ನು ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ಯುವಕನನ್ನು ಇದೇ ಯುವಕ ಮೆಸೇಜ್ ಮಾಡ್ತಾ ಇದ್ದುವಂಥದ್ದು ಯಾರಿಗೆ, ಪವಿತ್ರ ಗೌಡರಿಗೆ ಅಂತಂದೇಳಿ ಒಂದು ಈ ಹುಡುಗನನ್ನು ಅಲ್ಲಿ ದರ್ಶನ್ ಮುಂದೆ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ಆ ಸಂದರ್ಭದಲ್ಲಿ ದರ್ಶನ್ ಉಗ್ರ ರೂಪವನ್ನು ತಾಳಿ ಯುವಕನ ಮೇಲೆ ಹಲ್ಲೆಯನ್ನು ಮಾಡ್ತಾನೆ. ಹಲ್ಲೆಯನ್ನು ಮಾಡಿದ ಸಂದರ್ಭದಲ್ಲಿ ಯುವಕನ ಮರ್ಮಾಂಗಕ್ಕೆ ಏಟು ಬಿದ್ದು ಯುವಕ ಅಲ್ಲೇ ಸಾವನ್ನಪ್ತಾನೆ. ಸೊ ಯಾವಾಗ ಯುವಕ ಸಾವನ್ನಪ್ತಾನೆ, ರೇಣುಕಾ ಸ್ವಾಮಿ ಸಾವನ್ನಪ್ಪಿದ ತಕ್ಷಣ ದರ್ಶನ್ ಜೊತೆ ಇದ್ದಂಥ ಒಂದಷ್ಟು ಕಿಡಿಗೇಡಿಗಳು ಅಥವಾ ದರ್ಶನ್ ಬೆಂಬಲಿಗರು ಪಟಾಲಂ ಅಂತೇಳಿ, ದರ್ಶನ್ ಪಟಾಲಂ ಅಂತ ಏನು ಹೇಳ್ತೀವಿ, ಆ ಪಟಾಲಂ ಈ ಯುವಕನ ಒಂದು ಮೃತ ಶವವನ್ನು ತೆಗೆದುಕೊಂಡೋಗಿ ರಸ್ತೆಯ ಪಕ್ಕದಲ್ಲಿ ಒಂದು ಏನು ಕಸವನ್ನು ಹಾಕುವಂತಹ ರಸ್ತೆಯ ಪಕ್ಕದಲ್ಲಿ ಒಂದು ಬಿಸಾಡಿ ಬರ್ತಾರೆ. ಯಾವತ್ತು ಜೂನ್ 8ನೇ ತಾರೀಕು ಶುಕ್ರವಾರ ಈ ಒಂದು ಹಲ್ಲೆಯಾಗಿ ಸಾವನ್ನಪ್ತಾನೆ. 9ನೇ ತಾರೀಕು ಬೆಳಗ್ಗೆ ಈ ಒಂದು ಪ್ರಕರಣ ಬೆಳಕಿಗೆ ಬರುತ್ತೆ, ಒಂದು FIR ಆಗುತ್ತೆ. ಸೊ ಇಲ್ಲಿಂದ ಯಾವತ್ತು ಕರೆದುಕೊಂಡೋಗಿರ್ತಾರೆ ದರ್ಶನ್ ಅವರ ಪಟಾಲಮ್ಮು, ಅವತ್ತೇ ಕರೆದುಕೊಂಡೋಗಿದ್ದ ದಿವಸನೇ ಯುವಕನ ಮೇಲೆ ಹಲ್ಲೆಯಾಗಿ ಮರ್ಮಾಂಗಕ್ಕೆ ಮತ್ತು ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಒಂದು ಹಲ್ಲೆ ಆಗಿರುವಂಥದ್ದು. ಹಲ್ಲೆ ಆದ ನಂತರ ಈ ಒಂದು ಯುವಕಲ್ಲಿ ಸಾವನ್ನಪ್ಪಿದ ಬಳಿಕ ಈ ಯುವಕನ ಮೃತದೇಹವನ್ನು ತೆಗೆದುಕೊಂಡೋಗಿ ಎಲ್ಲ ಒಂದು ಕಡೆ ಕಸದ ರಾಶಿಯಲ್ಲಿ ಒಂದು ಎಸೆಯುವಂಥ ಕೆಲಸವನ್ನು ದರ್ಶನ್ ಒಂದು ಪಟಾಲಂ ಈ ಒಂದು ಕೆಲಸನ ಮಾಡುವಂಥದ್ದು. ದರ್ಶನ್ ಒಂದು ರೀತಿಯ ರಾಕ್ಷಸ ಸ್ವರೂಪದ ಒಂದು ಕ್ರಿಯೆ ಅಂತ ಹೇಳ್ಬೋದು. ಯಾಕಂದರೆ ಒಬ್ಬ ಯುವಕರನ್ನು ಕರೆದುಕೊಂಡೋಗಿ ಹಲ್ಲೆಯನ್ನು ಮಾಡಿ ಕೊಲೆ ಮಾಡ್ತಾರೆ ಅಂದರೆ ನಿಜಕ್ಕೂ ಕೂಡ ನಾಚಿಕೆಗೇನ ಸಂಗತಿ. ಒಂದು ಸಿನಿಮಾ ನಟನಾಗಿದ್ದು ಸಿನಿಮಾ ರಂಗದಲ್ಲಿದ್ದಂಥವ್ರು ಸಾಕಷ್ಟು ಜನಕ್ಕೆ ಮಾದರಿ ಆಗಬೇಕು. ಆದರೆ ಮಾದರಿ ಆಗಬೇಕಂತಹ ನಟರ ಈ ರೀತಿಯಾದ ಒಂದು ರಾಕ್ಷಸ ಸ್ವರೂಪವನ್ನು
ತೋರಿಸ್ತಿದ್ದಾರೆ ಅಂದರೆ ನಿಜಕ್ಕೂ ಕೂಡ ಒಂದು ನಾಚಿಕೆಯ ಸಂಗತಿ. ಅದರಲ್ಲೂ ರೇಣುಕಾಸ್ವಾಮಿ ಏನಿದ್ದಾರೆ, ರೇಣುಕಾಸ್ವಾಮಿ ಅವರ ಪತ್ನಿ 8 ತಿಂಗಳ ತುಂಬು ಗರ್ಭಿಣಿ ಸಹನಾ ರೇಣುಕಾ ಪ್ರಸಾದ್. ಕೇವಲ ರೇಣುಕಾ ಪ್ರಸಾದ್ ವಿವಾಹವಾಗಿ 1.5 2 ವರ್ಷ ಆಗಿತ್ತು. ಸೊ ಅವರ ಪತ್ನಿ ಸಹನಾ ರೇಣುಕಾ ಪ್ರಸಾದ್ ಏನಿದ್ದಾರೆ 8 ತಿಂಗಳ ತುಂಬು ಗರ್ಭಿಣಿ. ಅವರು ಇನ್ನು 1.5 ತಿಂಗಳು ಹೋಗಿದೆ. ಅವರೊಂದು ಆ ದಾಂಪತ್ಯ ಜೀವನದಲ್ಲಿ ಒಂದು ಮಗಳ ಬರ್ತಾ ಇದ್ದರು. ಬಂದಂಥ ಸಂದರ್ಭದಲ್ಲಿ ಅವರ ದಾಂಪತ್ಯ ಜೀವನ ಮತ್ತು ಅವರ ಕುಟುಂಬದ ಜೀವನ ಒಂದು ರೀತಿಯಾಗಿ ವಿಭಿನ್ನವಾಗಿರ್ತಿತ್ತು. ಆದರೆ ಈ ಒಂದು ಘಟನೆಯಿಂದ ಆ ಪತ್ನಿ ಏನು ಸಹನಾ ರವಿ ಇದ್ದಾರೆ, ಗಂಡನನ್ನು ಕಳೆದುಕೊಂಡು ಅನಾಥವಾಗಿರುವಂಥದ್ದು. ಜೊತೆಗೆ ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥ ಶಿವನಗೌಡ ಹಾಗೂ ತಾಯಿ ರತ್ನಪ್ರಭಾ ಅವರು ಕೂಡ ವಯಸ್ಸಾದಂಥವ್ರು. ಆ ಒಂದು ತಂದೆ ತಾಯಿಯ ಆಕ್ರಂದನವನ್ನು ನೋಡಿದ್ರೆ ಎಂದರೂ ಕೂಡ ಕರಳು ಚುರುಕನ್ನುತ್ತೆ. ಯಾಕಂದರೆ ವಯಸ್ಸಿಗೆ ಬಂದಂತಹ ಮಗ ಕೆಲಸವನ್ನು ಮಾಡಿಕೊಂಡು ಇಡೀ ಸಂಸಾರದ ಬಂಡಿಯನ್ನು ಸಾಗಿಸ್ತಿದ್ದಂತಹ ಮಗನನ್ನು ಕಳೆದುಕೊಂಡಂತಹ ದಂಪತಿಗಳು ನಿಜಕ್ಕೂ ಕೂಡ ಅವರ ಆಕ್ರಂದನ ನೋಡಿದ್ರೆ ಎಂದರೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ. ಆ ರೀತಿಯಾದ ಒಂದು ಸನ್ನಿವೇಶ. ಜೊತೆಗೆ ಆ ಪತ್ನಿ ಏನು ಅರಿಯದ ಕಂದಮ್ಮ 8 ತಿಂಗಳ ಒಂದು ಹಸುಗೂಸು ಅಂತ ಹೇಳ್ಬೋದು. ಆ ಗರ್ಭದೊಳಗಿರುವಂಥ ಹಸುಗೂಸು ಕೂಡ ತಂದೆಯ ಮುಖವನ್ನು ನೋಡ್ದಲ್ಲೇ ತಂದೆಯನ್ನು ಕಳ್ಕೊಂಡಂಥ ಒಂದು ಸನ್ನಿವೇಶ ನಿಜಕ್ಕೂ ಕೂಡ ಒಂದು ಆಶ್ಚರ್ಯ. ಇಂಥ ಒಂದು ಘಟನೆಗೆ ಯಾರೆಲ್ಲ ಸಾಕ್ಷಿಯಾಗಿದ್ದಾರೆ ಅಂದರೆ ಈ ಒಂದು ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ನಟ ದರ್ಶನ್ ಇರ್ಬೋದು, ಜೊತೆಗೆ ಅವರ ಪಟಾಲಮ್ಮ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಶಿಕ್ಷೆ ಆದರೆ ಮಾತ್ರ ಈ ಒಂದು ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ಒಂದು ನ್ಯಾಯ ಸಿಗುತ್ತೆ. ಜೊತೆಗೆ ಈ ಒಂದು ಹಿಂದೆ ಇದೇನು ಕೇವಲ ಮೊದಲನೇ ಪ್ರಕರಣವೇನಲ್ಲ ಯಾರು ನಟ ದರ್ಶನ್ ಅವ್ರದ್ದು. ಈ ಹಿಂದೆ ಬೇರೆ ಕಾರಣಗಳಿಗೆ ಸ್ಟೇಷನ್ ಮೆಟ್ಟಲನ್ನು ಹತ್ತಿದ್ರು, ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸ್ ಠಾಣೆಯ ಬೇಲ್ನಿಂದ ಹೊರಗಡೆ ಬಂದಂತಹ ಸಂಗತಿಗಳು ಸಾಕಷ್ಟು ದರ್ಶನ್ ಮೇಲೆ ಇದ್ದಂತಹ ಕೇಸ್ಗಳು. ಆದರೆ ಇದು ಆ ಎಲ್ಲ ಕೇಸ್ಗಿಂತ ವಿಭಿನ್ನವಾದ ಕೇಸು. ಯಾಕಂದರೆ ಇದು ನಟ ದರ್ಶನ್ ನೇರವಾಗಿ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಿರೋ ಕಾರಣದಿಂದ ಪೊಲೀಸರು ಆತನನ್ನು ಅರೆಸ್ಟನ್ನು ಮಾಡುವಂಥದ್ದು. ಆತನಿಗೆ ಕಠಿಣ ಶಿಕ್ಷೆ ಆದರೆ ಮಾತ್ರ ಈ ಒಂದು ಸಿನಿಮಾ ನಟರು ಏನು ಬೇಕಾದ್ರೂ ಮಾಡ್ಬೋದು, ಅಥವಾ ನಮಗೊಂದು ದೊಡ್ಡ ಪಟಾಲಂ ಇದೆ, ನಮಗೊಂದು ದೊಡ್ಡ ಅಭಿಮಾನ ಬೆಳಗ ಇದೆ, ನಾವು ಏನು ಮಾಡಿದ್ರು ಜನ ಸಹಿಸ್ಕೊಳ್ತಾರೆ ಅಥವಾ ಒಂದು ಆಡಳಿತ ವರ್ಗ ಸಹಿಸ್ಕೊಳ್ತೆ ಅಂತಂದೇಳಿ ಮೂರ್ಖತನದಿಂದ ಯಾರೆಲ್ಲ ಇದ್ದಾರೆ, ಈ ಒಂದು ಸ್ಟಾರ್ಗಿರಿಯ ಒಂದು ಅಮಲಿನಲ್ಲಿ ಯಾರಿದ್ದಾರೆ ಅವರಿಗೆಲ್ಲ ಒಂದು ತಕ್ಕ ಪಾಠ ಆಗಬೇಕು ಅಂತಂದರೆ ಈ ಒಂದು ನಟ ದರ್ಶನ್ ಜೈಲಿಗೆ ಹೋಗಿ ಆತನಿಗೆ ತಕ್ಕ ಶಿಕ್ಷೆ ಆದರೆ ಮಾತ್ರ ಈ ಒಂದು ಸ್ಟಾರ್ಗಿರಿಯ ಪಟ್ಟ ಕೆಳಗಡೆ ಬಿದ್ದು ಜನರಿಗೆ ಯಾರ ಮುಖವಾಡ ಏನಂತ ಗೊತ್ತಾಗುತ್ತೆ. ಸೊ ಈ ಮೂಲಕ ಒಂದು ಕಡೆ ನ್ಯೂಸ್ ಕಳಕಳಿ ಏನಂತಂದರೆ ಈ ಒಂದು ವೃದ್ಧ ದಂಪತಿಗೆ ಮತ್ತು ಆತನ ಪತ್ನಿ 8 ತಿಂಗಳ ತುಂಬು ಗರ್ಭಿಣಿ ಏನಿದ್ದಾಳೆ ಆಕೆಗೆ ನ್ಯಾಯ ಸಿಗಬೇಕು ಅಂತಂದರೆ ಈ ಒಂದು ನಟ ದರ್ಶನ್ ಹಾಗೆ ಜೊತೆಗೆ ಅವರ ಪಟಾಲಂ ಜೈಲನ್ನು ಸೇರಿದರೆ ಮಾತ್ರ ಈ ಒಂದು ಪ್ರಕರಣಕ್ಕೆ ನ್ಯಾಯ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನಿರಂತರ ಸುದ್ದಿಯನ್ನು ಕೊಡ್ತಾ ಇರ್ತೀವಿ. ಜೊತೆಗೆ ಈ ಒಂದು ಪ್ರಕರಣದ ಪಿನ್ ಟು ಪಿನ್ ಪಾಯಿಂಟ್ ಏನಿದೆ ಸೊ ಅದನ್ನು ಕೂಡ ನಾವು ಕೊಡ್ತಾ ಹೋಗ್ತೀವಿ. ನೋಡ್ತಾ ಇದ್ದೀವಿ ಒಂದು ಕನ್ನಡ ನ್ಯೂಸ್.